ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆದ ರವೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ವಯಸ್ಸಾದ ಅಜ್ಜಿ ತಾತ ಊಟ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಮೀನಾ ಬಂದಿರ್ತಾಳೆ. ಮೀನಾ ಕೂಡ ಕೇಳ್ತಾ ಇರ್ತಾಳೆ, ಏನು ತಾತ ಇಷ್ಟು ಬೇಕಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ, ಯಾರು ಬಂದು ಕೊಟ್ಟಿದ್ದು ನಿಮಗೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಯಾವುದೋ ಪುಣ್ಯಾತ್ಮ ಅಪ್ಪ 3 ಚಪ್ಪಲಿ ಕೊಟ್ಬಿಟ್ಟು ಹೋಗಿದ್ದಾನೆ ಹೊಲಿರಿ ಅಂತ, ಅದು ಬೇರೆ ಕೈ ತುಂಬ ದುಡ್ಡು ಕೊಟ್ಟು ಅಡ್ವಾನ್ಸ್ ಕೂಡ ಕೊಟ್ಟು ಹೋಗಿದ್ದಾನೆ ಅಂತೇಳಿ ಹೇಳ್ತಿರ್ತಾರೆ. ಓ ಹೌದಾ, ಆಗಿದ್ರೆ ಒಳ್ಳೇದಾಗಲಿ ನಿಮಗೆ ಅಂತ ಹೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು, ಊಟ ತಂದಿದ್ದೀನಿ, ಊಟ ತಿನ್ನಿ ಅಂತೇಳಿ ಹೇಳ್ತಾ ಇರಬೇಕಾದ್ರೆ ಊಟನ ಎಂತಕ್ಕೆ ನೀನು ಯಾಕೆ ತಂದೆ ಅಮ್ಮ ಅಂತ ಕೇಳಿದಾಗ, ಅಯ್ಯೋ ನೀವು ಎಣ್ಣೆ ತಲೆ ಸುದ್ದು ಬಿದ್ರಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಅಲ್ವಾ, ಅದಕ್ಕೇ ಇವತ್ತು ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ಬಿಟ್ಟು ಊಟ ತಂದಿದ್ದೀನಿ ತಿನ್ನಿ ಅಂತೇಳಿ ಹೇಳ್ತಾ ಇರ್ತಾಳೆ. ಹೌದಾ, ಸರಿ ಸರಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಈ ಚಪ್ಪಲಿ ಯಾರು ತಂದ್ಕೊಟ್ಟಿದ್ದು ನಿಮಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಅಲ್ಲಿ ನಿಂತಿದ್ದಾರೆ ನೋಡು ಅವರೇ ತಂದ್ಕೊಟ್ಟಿದ್ದು ಅಂತೇಳಿ ವಯಸ್ಸಾದ ಅಜ್ಜಿ ತಾತ ಆ ಕಡೆ ಸೂರ್ಯ ನಿಂತಿರ್ತಾನೆ, ಅವ್ನ ಕಡೆ ಕೈ ಮಾಡಿ ತೋರಿಸ್ತಾ ಇರ್ತಾರೆ. ಅವರೇ ನೋಡಮ್ಮ, ಅವರೇ ನಮಗೆ ದುಡ್ಡು ಕೊಟ್ಟು ಇದು 3 ಚಪ್ಪಲಿನೂ ಹೊಲ್ದು ಕೊಡು ಅಂತ ಹೇಳಿದ್ದು ಅಂತೇಳಿ ಅವರು ಕೂಡ ಹೇಳ್ತಾ ಇರ್ತಾರೆ. ಅವನು ನೋಡಿ ಖುಷಿಯಲ್ಲಿ ಮೀನಾ ಕೂಡ ಇರ್ತಾಳೆ. ಇವರೇನಾ ನಿಮಗೆ ಊಟ ತಂದುಕೊಡೋದು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ಹೂನಪ್ಪ ಇವಳೇ ಅಪ್ಪ ಊಟ ನನಗೆ ತಂದುಕೊಟ್ಟಿದ್ದು. ನೆನ್ನೆ ಏನಾದರೂ ನನ್ನ ಹೆಂಡ್ತಿಗೆ ಒಂದು ಹೊತ್ತು ಊಟ ಇರಲಿಲ್ಲ ಅಂತಂದರೆ ಅವಳು ಇಷ್ಟೊತ್ತಿಗೆ ನಾವು ಇರ್ತಾನೆ ಇರಲಿಲ್ಲ ಈ ಅಂಗಡಿ ಹಾಕ್ಕೊಂಡು ಅಂತ ಅಜ್ಜಿ ತಾತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಇವರೇನಾ ನಿಮಗೆ ಚಪ್ಪಲಿ ತಂದುಕೊಟ್ಟಿದ್ದು ಅಂತ ಮೀನಾ ಕೂಡ ಕೇಳ್ತಿರ್ತಾರೆ. ಹೂನಪ್ಪ ಇವರೇ ಅಮ್ಮ ನನಗೆ ಕೈ ತುಂಬ ದುಡ್ಡು ಕೊಟ್ಟು ಚಪ್ಪಲಿ ಹೊಲ್ಕೊಡಿ ಅಂತ ಹೇಳಿದ್ದು ಅಂತೇಳಿ ಅವರು ಕೂಡ ಹೇಳ್ತಿರ್ತಾರೆ. ನಿನಗೆ ನಿನ್ನ ಹೆಂಡತಿ ಜೊತೆ ತುಂಬ ಚೆನ್ನಾಗಿರಪ್ಪ, ನಿಂಗೆ ತುಂಬ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಸೂರ್ಯಂಗೂ ಹೇಳ್ತಿರ್ತಾರೆ. ಈ ಕಡೆ ಮೀನಿಗೂ ಕೂಡ ಹೇಳ್ತಿರ್ತಾರೆ, ನಿನ್ನ ಗಂಡನ ಜೊತೆ ನೀನು ತುಂಬ ಖುಷಿಯಾಗಿರೋ 100 ಕಾಲ ಚೆನ್ನಾಗಿರೋ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಮೀನಿಗೂ ಕೂಡ ಸರಿ ಆಯಿತು, ನೀವು ಹೊಟ್ಟೆ ತುಂಬ ಊಟ ತಿನ್ನಬೇಕು ಅಂತ ಹೇಳ್ಬಿಟ್ಟು ಮೀನು ಕೂಡ ಹೇಳ್ತಿರ್ತಾಳೆ. ನೀನು ನನ್ನ ಮಗಳ ಥರ ಅಮ್ಮ, ನೀನು ತಂದ್ಕೊಟ್ಟಿದ್ದು ಹಾಗೆ ಇರೋದಕ್ಕಾಗುತ್ತಾ ಅಂತೇಳಿ ಅವರು ಕೂಡ ಹೇಳ್ತಿರ್ತಾರೆ. ಸರಿ ನಾನು ಇಲ್ಲಿಂದ ಹೊರಡ್ತೀನಿ, ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ಮೀನು ಕೂಡ ಅಲ್ಲಿಂದ ಗಾಡಿ ತೊಗೊಂಡು ಹೊರಡ್ತಾಳೆ. ಹೌದೌದು ಇವ್ರು ತುಂಬ ಒಳ್ಳೆಯವರು ನೋಡೋದಕ್ಕೆ ಅಂತೇಳಿ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಸೂರ್ಯ ಮೀನು ನೋಡಿ ಅವನು ಕೂಡ ಖುಷಿ ಪಡ್ತಾ ಇರ್ತಾನೆ. ಈ ಕಡೆ ಮನೆ ಬಾಡಿಗೆ ಕೇಳೋದಕ್ಕೆ ಅಂತೇಳ್ಬಿಟ್ಟು ಈ ಕಡೆ ಪೂಜಾ ಹಾಗೂ ರೋಹಿಣಿ ಇಬ್ಬರು ಕೂಡ ಬರ್ತಾರೆ. ಬಾ ಇಲ್ಲೊಂದು ಮನೆ ಖಾಲಿ ಇದೆಯಲ್ಲ ಹೋಗಿ ನೋಡೋಣ ಅಂತೇಳ್ಬಿಟ್ಟು ಇಬ್ಬರು ಕೂಡ ಹೋಗ್ತಾರೆ. ಇಲ್ಲಿ ಒಂದು ಮನೆ ಖಾಲಿ ಇದೆಯಲ್ಲ ಅಂತೇಳಿ ರೋಹಿಣಿ ಕೇಳ್ತಿರ್ಬೇಕಾದ್ರೆ, ಹೌದಾ ನೀವೇನೋ ಅವರು ಕರೆಸಿದ್ದು ಅಂತ ಹೇಳಿ ಕೇಳಿದಾಗ ಹೌದು ಅಂತ ಹೇಳ್ತಿರ್ಬೇಕಾದ್ರೆ, ನೀವಿಬ್ಬರಲ್ಲಿ ಯಾರಿಗೆ ಬೇಕು ಅಂತ ಕೇಳಿದಾಗ ರೋಹಿಣಿ ನನಗೆ ಬೇಕು ಮನೆ ಅಂತ ಕೇಳ್ತಾಳೆ. ನಿಮೀಗ ಎಷ್ಟು ಜನಕ್ಕೆ ಇರ್ತೀರಾ ಮನೆ ಅಂತ ಕೇಳಿದಾಗ ನಾನು ಅಮ್ಮ ನನ್ನ ಮಗ ಇರ್ತೀವಿ ಅಂತ ಹೇಳ್ತಾರೆ. ನಿನ್ನ ಗಂಡ ಅಂತ ಕೇಳಿದಾಗ ಇಲ್ಲ ಅವರು ದುಬೈಯಲ್ಲಿದ್ದಾರೆ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾರೆ. ನಿಮ್ಮಿಬ್ಬರು ಮಧ್ಯದಲ್ಲಿ ಏನೋ ಮಿಸ್ ಹೊಡೀತಿದೆಯಲ್ಲ ಅಂತ ಕೇಳಿದಾಗ, ಏನಿಲ್ಲ ದುಬೈಯಲ್ಲಿ ಒಂದು ಫರ್ನಿಚರ್ ಅಂಗಡಿಯಲ್ಲಿ ಅವ್ರು ಕೆಲಸ ಮಾಡ್ತಿರ್ತಾರೆ, ಅವ್ರು ಆವಾಗವಾಗ ಹೋಗಿ ಬರ್ತಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾರೆ. ಹಾಗಲ್ಲಮ್ಮ, ಮುಂಚೆ ಒಬ್ಬರು ಅಮೆರಿಕದಲ್ಲಿ ನನ್ನ ಗಂಡ ಇದ್ದಾನೆ ಅಂತ ಹೇಳ್ತಿದ್ರು, ಸುಳ್ಳು ಹೇಳಿ ಮನೆಗೆ ಸೇರಿಕೊಂಡು, ಅದೇ ನೈಟ್ ಕುಡ್ಕೊಂಡು ಬಂದುಬಿಟ್ಟು ಅವ್ನು ಡೈಲಿ ಅಮ್ಮಂಗೆ ಹೊಡಿತಿದ್ದ, ಹಾಗಾಗಿ ನಾನು ಮನೆ ಖಾಲಿ ಮಾಡಿ ಕಳಿಸ್ದೆ. ಹಾಗೆ ನಿಮ್ಮಿಬ್ಬರು ಬಂದಲ್ಲಿ ನನಗೂ ಸುಳ್ಳಿದೆಯಾ ಅಂತ ಹೇಳಿ ಕೇಳಿದೆ ಅಷ್ಟೇ ಅಂತ ಹೇಳ್ತಿರ್ತಾರೆ. ಇಲ್ಲ ಹಾಗೇನಿಲ್ಲ, ನನಗೆ ಅರ್ಜೆಂಟಾಗಿ ಮನೆ ಬೇಕೇ ಬೇಕಿತ್ತು, ಯಾಕೆಂದರೆ ನನ್ನ ಮಗ ಇಲ್ಲಿಗೆ ಸ್ಕೂಲಿಗೆ ಸೇರಿಸಿದ್ದೀನಿ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ. ಹೌದಾ ಸರಿ ಆಯಿತು ಮನೆ ನೋಡ್ತೀರಿ ಅಂತ ಹೇಳ್ಬಿಟ್ಟು ಓನರ್ ಕೂಡ ಮನೆ ನೋಡೋದಕ್ಕೆ ಅಂತ ಹೇಳಿ ಕಳಿಸ್ತಾರೆ. ಇಬ್ಬರು ಕೂಡ ಮನೆ ನೋಡ್ತಿರ್ತಾರೆ. ಅಲ್ಲ ಕಣೆ, ನಿನ್ನ ಗಂಡ ದುಬೈಯಲ್ಲಿದ್ದಾನೆ ಅಂತ ಬೇರೆ ಹೇಳಿ ಸುಳ್ಳು ಹೇಳ್ತೆ, ಎಷ್ಟು ಸುಳ್ಳು ಅಂತ ಹೇಳ್ತೆ, ನೀನು ಸುಳ್ಳು ಹೇಳಬೇಕು ಅಂದರೆ ಒಂದು ಬುಕ್ಕೆ ಇಟ್ಕೋಬೇಕು, ಬರೆದಿಟ್ಕೋಬೇಕು ಅಂತೇಳಿ ಹೇಳ್ತಿರ್ತಾಳೆ. ಯಾಕಂದರೆ ಅಷ್ಟು ಸುಳ್ಳು ಹೇಳಿದ್ದೀನಿ ನೀನು ಎಲ್ಲರ ಹತ್ರನೂ ಅಂತ ಕೇಳಿದಾಗ, ಅಯ್ಯೋ ಪೂಜೆ ನನಗೆ ಇವಾಗ ಬೇಕೇ ಬೇಕು ಈ ಮನೆ ಅಂತ ಹೇಳಿ ಅದಕ್ಕೆ ಈ ಥರ ಹೇಳಿದ್ದು ನಾನು ಅಷ್ಟೇ ಅಂತೇಳಿ ಅವಳು ಕೂಡ ಹೇಳ್ತಿರ್ತಾಳೆ. ಸರಿ ಆಯಿತು ಬಿಡು ಅಂತ ಕೇಳಿದಾಗ ಈ ಕಡೆ ಅಷ್ಟರಲ್ಲಿ ಓನರು ಕೂಡ ಬಂದಿರ್ತಾರೆ. ಈ ಮನೆ ಇಷ್ಟ ಆಯಿತಾ ನಿಮಗೆ ಅಂತ ಕೇಳಿದಾಗ, ಹೌದು ನಮಗೆ ಇಷ್ಟ ಆಯಿತು, ಎಷ್ಟು ದುಡ್ಡು ಎಷ್ಟು ಅಡ್ವಾನ್ಸ್ ಬಾಡಿಗೆ ಅಂತ ಕೇಳಿದಾಗ, ಏನಿಲ್ಲ 20,000 ಬಾಡಿಗೆ, 1 ಲಕ್ಷ ಅಡ್ವಾನ್ಸು ಅಂತ ಹೇಳ್ತಾರೆ. ಇನ್ನೂ 1 ಲಕ್ಷ ಅದಲ್ಲಿ ಏನು ಕಮ್ಮಿ ಮಾಡಲ್ವಾ ಅಂತೇಳಿ ಪೂಜೆ ಕೇಳ್ತಿರ್ಬೇಕಾದ್ರೆ, ನಾನು ಮುಂಚೆ 2 ಲಕ್ಷ ಅಂತ ಹೇಳಿದಿದ್ರೆ ಅವಾಗ 1 ಲಕ್ಷಕ್ಕೆ ನೀವು ಬರ್ತಿದ್ರಿ ಅಂತ ಹೇಳಿ ಹೇಳ್ತಿರ್ತಾರೆ. ಹೌದಾನೆ, ಸ್ವಲ್ಪ ನನಗೆ ಟೈಮ್ ಕೊಡ್ತೀರಾ ಅಂತ ಕೇಳಿದಾಗ, ಟೈಮು ನನಗೆ ಸರಿ ಆಯಿತು ಟೈಮ್ ತೊಗೊಳ್ಳಿ ಅಂತ ಓನರ್ ಕೂಡ ಹೇಳ್ತಾರೆ. ಹೌದಾ ಸರಿ ಆಯಿತು, ನನಗೆ ಟೋಕನ್ ಅಡ್ವಾನ್ಸ್ ಅಂತ 2,000 ಕೊಟ್ಟಿರ್ತೀನಿ, ನನಗೆ ಇನ್ನೊಂದು 2 ದಿನ ಟೈಮ್ ಕೊಡಿ, ನಾನು 1 ಲಕ್ಷ ಅಡ್ವಾನ್ಸ್ ಕೊಡ್ತೀನಿ ಅಂತೇಳಿ ಅವಳು ಕೂಡ ಹೇಳ್ತಾಳೆ. ಅಲ್ಲ ಪೂಜೆ ಕೇಳ್ತಿರ್ತಾರೆ, ಅಲ್ಲ ಕಣೆ 1 ಲಕ್ಷ ಅಡ್ವಾನ್ಸ್ ಎಲ್ಲಿಂದ ಅಡ್ಜಸ್ಟ್ ಮಾಡ್ತೀನಿ ನೀನು ಅಂತ ಕೇಳಿದಾಗ, ಏನು ಮಾಡೋದು ಮನೋಜ್ ಹತ್ರ ಕೇಳ್ತೀನಿ ನಾನು ಅಂತ ಹೇಳ್ತಾರೆ. ಹೌದು ಬಿಟ್ಟು ನಿಂಗೆ ಮನೋಜನೇ ಗತಿ, ಅವ್ರ ಹತ್ರನೇ ಕೇಳು, ಅವರೇನಾದರೂ ಹೆಲ್ಪ್ ಮಾಡ್ಬೋದು ನಿನಗೆ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಆದರೆ ಈ ಕಡೆ ಗ್ಯಾರೇಜ್ಗೆ ಅಂತ ಹೇಳ್ಬಿಟ್ಟು ಸೂರ್ಯ ಕೂಡ ಬರ್ತಾನೆ. ಏನಾಯಿತು ಚೇತನ್ಗೆ ಯಾಕೆ ಹಿಂಗಾಡ್ತಿದ್ದಾನೆ ಅಂತ ಕೇಳಿದಾಗ, ಏನಿಲ್ಲ ಬೆಳಗ್ಗೆ ಕುಡ್ದು ಬಿದ್ದಿದ್ದಾನೆ ಅಂತೇಳಿ ಅಲ್ಲಿರೋರು ಹೇಳ್ತಾ ಇರ್ತಾರೆ. ಏನೋ ಕುಡ್ದಿದ್ದಾನೆ ಇಷ್ಟೊತ್ತಿನಲ್ಲಿ, ಏನೋ ಹಿಂಗೆ ಕೆಲಸ ಇಲ್ವನ, ಯಾಕೋ ಹಿಂಗೆ ಕುಡ್ತಿದ್ಯಾ ಅಂತ ಹೇಳಿ ಚೇತನ್ಗೆ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಸೂರ್ಯ ಅವಾಗ ಹೇಳ್ತಾನೆ, ಏನಿಲ್ಲ ನನಗೆ ನಮ್ಮ ದೊಡ್ಡಮ್ಮಂದು ಷಷ್ಠಿ ಪೂಜೆ ಆಯಿತು ಗೊತ್ತಾ ಅಂತ ಕೇಳ್ತಿರ್ತಾನೆ. ಆಯಿತು ಹೋಗಿದ್ದಲ್ಲ ನೀನು ಅಂತ ಹೇಳಿ ಸೂರ್ಯ ಹೇಳ್ತಿರ್ಬೇಕಾದ್ರೆ, ಕಣೋ ನಮ್ಮ ದೊಡ್ಡಮ್ಮಂದು ಷಷ್ಠಿ ಪೂಜೆ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ರು, ಅದಕ್ಕೆ ನಮ್ಮ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ನನಗೆ ಬೈದರು, ಅಪ್ಪ ಅಮ್ಮಂಗೆ ಒಂದು ಷಷ್ಠಿ ಪೂಜೆ ಮಾಡೋಕ್ಕಾಗಲ್ಲ, ನೀನೆಂಥ ಮಗ ಅಂತ ಬೈದ್ಬಿಟ್ರು ಕಣೋ, ಅದಕ್ಕೆ ನಂಗೆ ತುಂಬ ಬೇಜಾರಾಗೋಯ್ತು ಅಂತ ಹೇಳಿ ಹೇಳ್ತಿರ್ತಾರೆ.
ಅಷ್ಟೇ ತಾನೇ ನೀನು ಮಾಡೋದು ತಾನೇ ಅಂತ ಹೇಳ್ತಿರ್ತಾನೆ. ಅಲ್ಲ ಕಣೋ ಬರೋ ದುಡ್ಡಲ್ಲಿ ಬರೋ ಬಾಡಿಗೆ ದುಡ್ಡೇ ₹500 ಅಂಥದ್ರಲ್ಲಿ ನಾನು ಎಲ್ಲಿಂದ ಅಷ್ಟು ಗ್ರ್ಯಾಂಡಾಗಿ ಷಷ್ಠಿ ಪೂಜೆ ಮಾಡಲಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನೀನು ಹೇಳೋದೇನೋ ನಿಜ. ಅಲ್ಲ ಕಣೋ ಅವ್ರು ಅಷ್ಟೊಂದು 25 ವರ್ಷದಿಂದ ಅವ್ರು ನಮ್ಮ ಸಾಕಿ ಸಲಗಿ ನೀನು ಅಷ್ಟೋ ಕಷ್ಟದಲ್ಲಿದ್ದಾಗ ನೀನು ನಾಮಕರಣ ಮಾಡಿರ್ತಾರೆ, ಬರ್ತಡೇ ಮಾಡಿರ್ತಾರೆ, ಎಲ್ಲ ಮಾಡಿರ್ತಾರೆ. ಅಂಥದ್ದಲ್ಲಿ ನೀನು ಅಪ್ಪ ಅಮ್ಮನಿಗೋಸ್ಕರ ಷಷ್ಠಿ ಪೂಜೆ ಮಾಡೋದಕ್ಕಾಗಲ್ವಾ? ನೀನು ಅದ್ರ ಬಗ್ಗೆ ಎಲ್ಲ ಏನೂ ಯೋಚನೆ ಮಾಡಬೇಡ, ನಾನು ನಿನಗೆ ದುಡ್ಡು ಕೊಡ್ತೀನಿ, ನೀನೆಲ್ಲ ತಯಾರಿ ಮಾಡು ಅಂತ ಹೇಳ್ತಾ ಇರ್ತಾರೆ. ನೀನು ಹೆಂಗೋ ದುಡ್ಡು ಕೊಡ್ತೀಯ ಅಂತೇಳಿ ಕೇಳ್ತಿರ್ಬೇಕಾದ್ರೆ ನಾನು ಹೆಂಗೋ ಅಡ್ಜಸ್ಟ್ ಮಾಡ್ಕೊಡ್ತೀನಿ, ನೀನು ಕುಡಿಬೇಡ ಆಯಿತಾ, ಇವನ್ನ ಕರ್ಕೊಂಡು ಹೋಗ್ಬಿಟ್ಟು ಮಜ್ಜಿಗೆ ಕುಡಿಸಿ ನೀರು ಹಾಕಿ ಅವನಿಗೆ ಅಂತೇಳಿ ಈ ಕಡೆ ಸೂರ್ಯ ಅವ್ನ ಚೈತನ್ಯ ಕಳಿಸ್ತಾರೆ. ಈ ಕಡೆ ಶೋರೂಮಲ್ಲಿ ಕುತ್ಕೊಂಡು ಮನೋಜು ಕೂಡ ನಿದ್ದೆ ಮಾಡದೆ ಯೋಚನೆ ಮಾಡ್ತಾ ಇರ್ತಾನೆ. ಈ ಮನೋಜು ನೋಡ್ಬಿಟ್ಟು ಏನಾಯಿತು ಮನೋಜ್ ಹಿಂಗೆ ಕೂತಿದ್ದೀರಾ ನೀವು ಅಂತ ಕೇಳಿದಾಗ ಇನ್ನೇನು ರೋಹಿಣಿ ನಾನು ನಿಮಗೆ ಸೆಕ್ಯೂರಿಟಿ ಒಬ್ಬ ಬೇಕಿತ್ತು ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಮನೋಜ್ ನಿಮಗೇನು ತಲೆ ಕೆಟ್ಟಿದ್ಯಾ, ಸೆಕ್ಯೂರಿಟಿನ ಹೆಂಗೆ ಇಂಟರ್ವ್ಯೂ ಮಾಡಬೇಕು ಹಂಗೆ ಇಂಟರ್ವ್ಯೂ ಮಾಡಬೇಕು, ಅದು ಬಿಟ್ಟು ನಿಮಗೆ ಇರೋ ಬರೋದನ್ನೆಲ್ಲ ಕೇಳಿದ್ರೆ ಭೂಮಿಲಿ ಎಷ್ಟು ನೀರು ಬರುತ್ತೆ ಅದು ಇದು ತಲೆ ಇಲ್ದಿರೋದನ್ನೆಲ್ಲ ಕ್ವಶನ್ ಕೇಳಿದ್ರೆ ಅವ್ರಿಗೆ ಇನ್ನೇನು ಮತ್ತೆ ಇಂಟರ್ವ್ಯೂಲಿ ಇನ್ಯಾರು ಪಾಸ್ ಆಗ್ತಾರೆ ಹೇಳಿ ಅಂತ ಕೇಳ್ತಿರ್ತಾಳೆ. ಈ ಕಡೆ ರೋಹಿಣಿ ಕೂಡ ಅವ್ರು ಎಷ್ಟು ಈಗ ಸೆಕ್ಯೂರಿಟಿಗೆ ಏನು ಬೇಕು, ಜಗಳ ಆಡೋಕ್ಕೆ ಬರುತ್ತಾ, ನಿಮಗೆ ಡಿಫೆನ್ಸ್ ಮಾಡೋಕ್ಕೆ ಬರುತ್ತಾ ಅಂತ ಕ್ವಶನ್ಸ್ ಕೇಳಿದ್ರೆ ಅವ್ರು ಆನ್ಸರ್ ಮಾಡ್ತಾರೆ. ಅದು ಬಿಟ್ಟು ನಿನಗೆ ಬೇರೆ ಬೇರೆ ಕ್ವಶನ್ಸ್ ಕೇಳಿದ್ರೆ ಅದು ಬಿಟ್ಟು ಇನ್ಯಾರು ಆನ್ಸರ್ ಮಾಡ್ತಾರೆ ಹೇಳಿ ಅಂತೇಳಿ ಹೇಳ್ತಿರ್ತಾರೆ. ಅದೇನೋ ನಿಜನೇ ಬಿಡು, ಅದನ್ನು ಕೇಳಿದ್ರೆ ತಪ್ಪೇನು ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಒಬ್ಬ ಸೆಕ್ಯೂರಿಟಿ ಒಬ್ಬ ಬರ್ತಾನೆ. ಅವ್ನು ನೋಡೋಕ್ಕೆ ತುಂಬ ಗಾತ್ರವಾಗಿ ತುಂಬ ಎತ್ತರಕ್ಕೆ ಇರ್ತಾನೆ. ಅದು ನೋಡಿ ಅವನು ಕೂಡ ಬರ್ತಾನೆ. ಇನ್ನು ಶೋರೂಮ್ ಒಳಗಡೆ ಬಂದುಬಿಟ್ಟು ಕೇಳ್ತಾನೆ. ಈ ಕಡೆ ರೋಹಿಣಿ ಹಾಗೂ ಮನೋಜ್ ಇಬ್ಬರು ಕೂತಿರೋ ಜಾಗಕ್ಕೆ ಬರ್ತಾರೆ. ಇಲ್ಲಿ ಸೆಕ್ಯೂರಿಟಿಗೆ ಒಬ್ಬರಿಗೆ ಇಂಟರ್ವ್ಯೂ ಮಾಡ್ತಿದ್ರಲ್ಲ ಯಾರು ಅದು ಅಂತ ಕೇಳಿದಾಗ ಅದು ನೋಡಿ ಅವನು ನೋಡಿದ ತಕ್ಷಣ ಈ ಕಡೆ ಗಾಬರಿ ಆಗಿಬಿಡ್ತಾನೆ. ಮನೋಜು ಕೂಡ ಏನು ನೀನು ಸೆಕ್ಯೂರಿಟಿನ ನೀನು ನೋಡಿದ್ರೆ ಹಂಗಿದೆಯಾ ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಬಾಯಿ ತಕ್ಕೊಂಡು ಅವನು ನೋಡ್ತಾ ಇರ್ತಾರೆ. ರೋಹಿಣಿ ಕೂಡ ಹೆದರ್ತಾರೆ. ನೀನು ಸೆಕ್ಯೂರಿಟಿನ ಬಾ ಇಲ್ಲಿ ಕೂತ್ಕೋ ಅಂತೇಳಿ ಕೇಳ್ತಾ ಇರ್ತಾನೆ. ಅದಕ್ಕೇ ಈಗ ನೀನು ಓದಿದ್ಯಾ ಅಂತ ಕೇಳಿದಾಗ ಡಿಗ್ರಿ ಓದಿದ್ದೀನಿ ಅಂತ ಕೇಳ್ತಾರೆ. ಓ ಹೌದಾ, ಹಂಗಾದ್ರೆ ಭೂಮಿಲಿ ಎಷ್ಟು ನೀರು ಬರುತ್ತೆ ಅಂತ ಕೇಳ್ತಾನೆ. ಮನೋಜ್ ಅವನು ಡಿಗ್ರಿ ಓದಿದ್ದಾನೆ, ಅವನಿಗೆ ಇನ್ಫ್ಲೂಯೆನ್ಸ್ ಅಂದರೆ ಅವ್ನು ಡಿಫೆನ್ಸ್ ಮಾಡೋಕ್ಕೆ ಏನೇನು ಕ್ವಶನ್ ಬೇಕು ಅದನ್ನು ಕೇಳಿ ಸಾಕು ಅಂತ ಹೇಳ್ತಿರ್ಬೇಕಾದ್ರೆ ನಿಂಗೆ ಜಗಳ ಮಾಡೋಕ್ಕೆ ಬರುತ್ತಾ ಅಂತ ಕೇಳಿದಾಗ ನನ್ನ ಜಗಳ ಏನು ಸರ್, ಅವನು ಎತ್ತಿ ಭೂಮಿಲಿ ಹಂಗೆ ಹೂತಾಕ್ಬಿಡ್ತೀನಿ ಅಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು ಅಂತ ಹೇಳ್ತಿರ್ತಾರೆ. ನಿಂಗೆ ಅದೆಲ್ಲ ಬೇಡ, ನಿನಗೆ ಜಗಳ ಮಾಡೋಕ್ಕೆ ಬರುತ್ತಾ? ಹ್ಞೂ ಸರ್ ನನಗೆ ಜಗಳ ಮಾಡೋದಕ್ಕೆಲ್ಲ ಬರುತ್ತೆ. ಹೌದಾ, ಹಂಗಾದ್ರೆ ನೀನು ಮುಂಚೆ ಎಲ್ಲಾದರೂ ಕೆಲಸ ಮಾಡಿದ್ಯಾ ಅಂತ ಕೇಳಿದಾಗ ಇಲ್ಲ ಸರ್ ನಾನು ಮುಂಚೆ ಎಲ್ಲ ನಾನು ಜಿಮ್ಗೆಲ್ಲ ಹೋಗ್ತಿದ್ದೆ, ಅದೆಲ್ಲ ಮಾಡ್ತಿದ್ದೆ, ನಾನು ಬೇರೆ ಕಡೆ ಕೆಲಸನೂ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾರೆ. ಹೌದಾ ಸರಿ ಆಯಿತು, ಹಿಂಗೆ ಜಗಳ ಮಾಡೋಕ್ಕೆ ಬರುತ್ತೆ ಅಂತೆಲ್ಲ ಹೇಗೆ ಮಾಡ್ತೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೇ ಸರ್ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾರೆ. ಈ ಕಡೆ ಎದೊಳಿ ಸರ್ ನೀವು ಒಂದು ನಿಮಿಷ ಅಂತ ಕೇಳ್ತೀನಿ. ನನ್ನ ಯಾಕೆ ಎಬ್ಬಿಸ್ತಿದ್ದೆ, ಎದೊಳಿ ಸರ್ ಒಂದು ನಿಮಿಷ ಅಂತ ಹೇಳಿ ಅವನು ಕೂಡ ಮನೋಜನ್ನ ಎತ್ಕೊತಾನೆ. ಅವನನ್ನು ಎತ್ಕೊಂಡು ಫುಲ್ಲು ತಿರುಗಿಸ್ತಾ ಇರ್ತಾನೆ, ಫುಲ್ಲು ರೌಂಡ್ ಹೊಡಿಸ್ತಾನೆ ಇರ್ತಾನೆ. ಈ ಕಡೆ ರೋಹಿಣಿ ಕೂಡ ಅಯ್ಯೋ ಬಿಡು ಅವನ್ನ ತಲೆ ಸುತ್ತುತ್ತೆ, ಬಿಟ್ಬಿಡು ಅವನ ಅಂತೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ ಅವನು ಹಂಗೂ ಬಿಡ್ತೇನೆ ಆ ಮನೋಜನ್ನ ಹಿಡ್ಕೊಂಡು ಫುಲ್ಲು ದರ್ದರ ಅಂತ ಹೇಳ್ಬಿಟ್ಟು ಅವನೊಂದು ತಲೆ ಸುತ್ತೋ ಥರ ಮಾಡ್ತಾ ಇರ್ತಾನೆ. ಅಯ್ಯೋ ರೋಹಿಣಿ ಇಟ್ಕೊ ನಾನು ಬಿದ್ದೋಗ್ತೀನಿ, ಇಟ್ಕೊ ಅಂತೇಳಿ ಅವನು ಕೂಡ ಫ್ರಿಡ್ಜ್ ಇಟ್ಕೊಂಡು ಅವನು ಕೂಡ ತಮಾಷೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮ ರೋಹಿಣಿ ಇದ್ದವರು ಇಲ್ಲೇನು ಕತ್ತೆ ಕುಣಿತಿದೆ, ಎಲ್ಲರೂ ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತೇಳಿ ಅವ್ರನ್ನೆಲ್ಲರೂ ಕಳಿಸಿ ಬನ್ನಿ ಮನೋಜ್ ಕೂತ್ಕೊಳ್ಳಿ ನೀವು ಅಂತೇಳಿ ಹೇಳ್ತಾ ಇರ್ತಾರೆ. ಏನಪ್ಪ ನೀನು 5 ನಿಮಿಷ ಆಚೆ ನಿಂತ್ಕೊ ಅಂತೇಳಿ ಅವ್ರನ್ನ ಕಳಿಸ್ಬಿಡ್ತಾನೆ. ಮನೋಜ್ ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾನೆ, ಅವನೇ ಇಟ್ಕೊಳ್ಳೋಣ ನಾವು ಕೆಲಸಕ್ಕೆ ಅಂತೇಳಿ ರೋಹಿಣಿ ಹೇಳ್ತಾ ಇರ್ತಾಳೆ. ನೀವು ಆರಾಮಾಗಿದ್ದೀರಾ ತಾನೇ ಅಂತ ಕೇಳಿದಾಗ ಹೌದೌದು ನಾನು ಆರಾಮಾಗಿದ್ದೀನಿ, ಅವನ ಕರೆಸಿ ಇಲ್ಲಿ ಅಂತ ಹೇಳಿ ನೀನೇ ಫಿಕ್ಸ್ ಕಣಪ್ಪ, ನೀನೇ ಇನ್ಮೇಲೆ ಸೆಕ್ಯೂರಿಟಿ ಆಗಿರು, 10,000 ರೂಪಾಯಿ ಏನು ನಿನಗೆ ಸಂಬಳ ಕೊಡ್ತೀನಿ, ಅದಾದಮೇಲಿಂದ ಎಷ್ಟಾಗುತ್ತೋ ನೋಡ್ಬಿಟ್ಟು ನಿನ್ಗೆ ಕೊಡ್ತೀನಿ, ನಿನ್ನ ಕೆಲಸ ನೋಡಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ಮನೆಯಲ್ಲಿ ಬಟ್ಟೆ ಒಣಗಾಕ್ತಿರ್ತಾಳೆ ಮೀನನು ಕೂಡ. ಏನು ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ ನೀವು ಅಂತ ಕೇಳಿದಾಗ ಯಾಕೆ ಬರಬಾರ್ದು ಅಂತ ಕೇಳ್ತಾನೆ. ಹಾಗೇನಿಲ್ಲ ನಿಮಗೇನು ಹೊಟ್ಟೆ ಹಸಿತಿದೆ, ಒಂದು 5 ನಿಮಿಷ ಇರಿ ಊಟ ತಂದು ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಅಯ್ಯೋ ನಂಗೆ ಅದೆಲ್ಲ ಬೇಡ, ನಾನು ಒಂದು ಇಂಪಾರ್ಟೆಂಟ್ ಕೆಲಸ ಹೇಳೋದಕ್ಕೆ ಬಂದೆ, ಒಂದು ವಿಷಯ ಹೇಳೋಕ್ಕೆ ಅಂತ ಹೇಳ್ತಾರೆ. ಏನು ವಿಷಯ ಅಂತ ಕೇಳಿದಾಗ ನಮ್ಮ ಫ್ರೆಂಡ್ ಚೇತ ಅಂತ ಇದ್ದಾನಲ್ಲ ಅವ್ರ ಅಪ್ಪ ದೊಡ್ಡಪ್ಪ ದೊಡ್ಡಮ್ಮಗೆ ಷಷ್ಠಿ ಪೂಜೆ ಆಯಿತು ಅಂತ ಹೇಳ್ತಾನೆ. ಆಯಿತು ಅದಕ್ಕೇನು ಇವಾಗ ಅಂತ ಹೇಳ್ತಿರ್ತಾಳೆ. ಏನಿಲ್ಲ ಅದಕ್ಕೆ ಇವ್ರ ಅಪ್ಪ ಅಮ್ಮಗೆ ಷಷ್ಠಿ ಪೂಜೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾನೆ ಅಂತ ಹೇಳ್ತಿರ್ತಾಳೆ. ಅಷ್ಟೇ ತಾನೇ ಮಾಡೋದಕ್ಕೆ ಹೇಳಿ ಒಳ್ಳೆಯದು ಅಲ್ವಾ ಅದನ್ನು ಅಂತ ಕಡೆ ಹೇಳ್ತಿರ್ತಾರೆ. ಅವರೇನೋ ಮಾಡ್ತಾರೆ ಅದನ್ನು ಗೊತ್ತು, ಆದರೆ ಅವನಿಗೆ ಸ್ವಲ್ಪ ದುಡ್ಡು ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರ್ತಾರೆ. ದುಡ್ಡು ಅಷ್ಟೇ ತಾನೇ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ಬಿಡಿ, ನೀವು ಯಾಕೆ ತಲೆ ಕೆಡ್ಸ್ಕೊಂಡು ಇಷ್ಟಕ್ಕೂ ನನಗೆ ಯಾಕೆ ಕೇಳ್ತಿದ್ದೀರಾ ನೀವು ಇದನ್ನೆಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನ್ನಿಂದ ಏನಾದರೂ ಹೆಲ್ಪ್ ಆಗಬೇಕಿತ್ತ, ಏನಾದರೂ ಕಟ್ಕೊಡ್ಬೇಕಿತ್ತ ಅವರಿಗೆ ಅಂತ ಕೇಳಿದಾಗ ಹೆಲ್ಪ್ ಏನು ಬೇಡ, ನಾನು 1 ಲಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳಿದ್ದೀನಿ ನಾನು ಅಂತ ಹೇಳ್ತು. 1 ಲಕ್ಷ ನೀವೆಲ್ಲಿಂದ ಕೊಡ್ತೀರಾ ಅಂತ ಕೇಳ್ತಾರೆ. ಏನಿಲ್ಲ ನಾವು ಹೆಂಗಿದ್ರು ಕಾಂಪಿಟೇಷನಲ್ಲಿ ವಿನ್ ಆಗಿದ್ವಲ್ಲ, ಅದ್ರಲ್ಲಿ 1 ಲಕ್ಷ ರೂಪಾಯಿ ಬಂದಿತ್ತಲ್ಲ ಅದು ನಾನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದನ್ನು ನೀನು ದುಡ್ಡು ಕೊಡೋದು ನನಗೆ ಅಂತೇಳಿ ಸೂರ್ಯ ಕೇಳ್ತಿರ್ಬೇಕಾದ್ರೆ ಏನೋ ನಿಮಗೇನೋ ತಲೆ ಕೆಟ್ಟಿದ್ಯಾ, 1 ಅಲ್ಲ 2 ಅಲ್ಲ 10,000 ಅಲ್ಲ 20,000 ಅಲ್ಲ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಿಮಗೇನು ತಲೆ ಕೆಟ್ಟಿದ್ಯಾ ಅಂತ ಹೇಳ್ತಿರ್ತಾರೆ. ಯಾಕೆ ನಿಮಗೇನಾದರೂ ಆಗಿದೆಯಾ ಅಂತ ಕೇಳ್ತಿರ್ತಾಳೆ. ಯಾಕೆ ಮೀನಾ ನಾನೇನು ಕೊಡಬಾರ್ದಾ ಅದನ್ನು ಅಂತ ಕೇಳಿದಾಗ ಕೊಡಬಾರ್ದು ಅಂತಲ್ಲ, ಅದನ್ನು ನಾವು
ಏನು ರೂಮ್ ಕಟ್ಟೋಕ್ಕೆ ಅಂತ ಹಿಡ್ಕೊಂಡಿದ್ದೀವಿ, ನೀವು ನೋಡಿದ್ರೆ ಯಾರಿಗೂ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದೀರಾ. ಅಟ್ಲೀಸ್ಟು ಶೋಕಿ ಮಾಡೋದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತಿದ್ದೆ, ನಿಮಗೇನು ಅನ್ಸೋದಿಲ್ವಾ ಅಂತೇಳಿ ಮೈನ ಬೈತಿರ್ಬೇಕಾದ್ರೆ, ನಾನೇನು ಶೋಕಿ ಮಾಡೋದಕ್ಕೆ ದುಡ್ಡು ಕೊಡ್ತಿದ್ದೆ, ಅವ್ನಿಗೆ ಅವ್ರ ಅಪ್ಪ ಅಮ್ಮ ಷಷ್ಠಿ ಪೂಜೆ ಮಾಡೋದಕ್ಕೆ ಕೊಡ್ತಿದ್ದೆ. ಈ ದುಡ್ಡಿದ್ದರೆ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಅದು ಬಿಟ್ಟು ಶೋಕಿ ಮಾಡೋದಕ್ಕೆ ಇನ್ಯಾರೋ ಮೆಚ್ಚಿಸೋಕ್ಕೆ, ಇನ್ಯಾರಿಗೂ ಊಟ ಹಾಕೋದಕ್ಕೆ ದುಡ್ಡು ಕೊಡಬೇಕಾ ಇದಕ್ಕೆಲ್ಲ ಅಂತೇಳಿ ಹೇಳ್ತಿರ್ತಾರೆ. ಏನೋ ಅವ್ರಿಗೆ ಆಪ್ರೇಷನ್ ಆಗಬೇಕೇನೋ, ಅವ್ರಿಗೆ ಹುಷಾರಿಲ್ಲ, ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿ ಕೊಡ್ತೀನಿ, 1 ಅಲ್ಲ 2 ಲಕ್ಷ ಕೊಡೋಣ. ಅದು ಬಿಟ್ಟು ನೀವು ಈ ಥರ ಎಲ್ಲ ನನಗೆ ಬಂದು ಕೇಳಿದ್ರೆ ನಾನು 1 ರೂಪಾಯಿನೂ ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಸರಿ ಆಯಿತು, ನಿನ್ನ ಕಾಂಪಿಟೇಷನಲ್ಲಿ ಅದರಲ್ಲೂ ನಿನಗೆ ದುಡ್ಡು ಬೇಕು, ಏನು ದುಡ್ಡು ಕೊಡಲ್ವಾ ನೀನು ಅಂತ ಕೇಳಿದಾಗ, ಇಲ್ಲ ಅದ್ರಲ್ಲಿ ನನಗೂ 50-50, ನಾನು ಅದ್ರಲ್ಲಿ ಕಾಂಪಿಟೇಷನ್ ವಿನ್ ಆಗಿದ್ದೀನಿ, ಅದು ನನಗೂ ಸೇರಿದ ದುಡ್ಡು ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, 50,000 ನೀನು ಇಟ್ಕೊ, 50,000 ನನಗೆ ಕೊಡು ಅಂತ ಕೇಳಿದಾಗ, 50,000 ಅಲ್ಲ 1 ರೂಪಾಯಿನೂ ನಾನು ನಿಮಗೆ ಕೊಡಲ್ಲ, ನೀವು ಏನಾದರೂ ಮಾಡ್ಕೊಳ್ಳಿ ಕೊಡಲ್ಲ ಅಷ್ಟೇ ಅಂತ ಹೇಳ್ತಿರ್ತಾರೆ. ಮೀನಾ ಕೊಡು, ನನಗೆ ತುಂಬ ಕೋಪ ಬರೆಸ್ಬೇಡ ಅಂತ ಈ ಕಡೆ ಸೂರ್ಯ ಹೇಳ್ತಿರ್ಬೇಕು. ಕೋಪ ಅಲ್ಲ, ನೀವು ಏನಾದರೂ ಎಗರಾಡಿದ್ರು ಅಷ್ಟೇ, ನಾನು ನಿಮಗೆ 1 ರೂಪಾಯಿ ಕೊಡಲ್ಲ ಅಂದರೆ ಕೊಡಲ್ಲ ಅಷ್ಟೇ, ಏನಾದರೂ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಈ ಕಡೆ ಜೋರು ಮಾಡ್ತಾ ಇರ್ತಾಳೆ. ಮೀನೂ ಕೂಡ, ಬೇಡ ಮೀನಾ ಕೊಟ್ಬಿಡು, ನಾನು ಅವನಿಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ, ನೀನು ಸುಮ್ಮನೆ ಕೊಡು ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ರೀ ನಾನು ಕೊಡಲ್ಲ, ಅದೇನಾದರೂ ಮಾಡ್ಕೊಳ್ಳಿ, 1 ರೂಪಾಯಿನೂ ನಾನು ನಿಮಗೆ ಕೊಡಲ್ಲ ಅಷ್ಟೇ ಅಂತೇಳಿ ಅವಳು ಕೂಡ ಈ ಜೋರು ಮಾಡಿ ಹೋಗ್ತಾ ಇರ್ತಾಳೆ. ಅದನ್ನು ನೋಡಿ ಇವಾಗ ಸೂರ್ಯನ ಕೂಡ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾನೆ, ಅವನು ಕೂಡ ತುಂಬ ಕೋಪದಲ್ಲೇ ಇರ್ತಾರೆ. ಅದನ್ನು ಯೋಚನೆ ಮಾಡಿಕೊಂಡೇ ನಿಂತಿರ್ತಾಳೆ. ಈ ಕಡೆ ಅಂಗಡಿ ಮುಂದೆ ಹೋಗಿ ನಿಂತ್ಕೊಂಡಿದ್ದಾಗ ಈ ಕಡೆ ಅಂಗಡಿಯವರೆಲ್ಲರೂ ಕೇಳ್ತಾ ಇರ್ತಾರೆ ಅವ್ರನ್ನ, ಯಾಕೆ ಒಂಥರ ಇದೆಯಾ ಅಂತ ಕೇಳ್ದಾಗ, ಏನಿಲ್ಲ ಅಕ್ಕ, ನನ್ನ ಗಂಡ ಜಗಳ ಮಾಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಿರ್ತಾಳೆ. ಏನು ಜಗಳ ಮಾಡ್ಕೊಂಡು ಹೋದ ಅಂತ ಕೇಳ್ತಿರ್ಬೇಕಾದ್ರೆ, ಅಲ್ಲ ಅವ್ರ ಫ್ರೆಂಡ್ ಚೈತನ್ಗೆ ಅವ್ರ ಅಪ್ಪ ಅಮ್ಮಗೆ ಷಷ್ಠಿ ಪೂಜೆ ಮಾಡೋದಕ್ಕೆ ಇವರು 1 ಲಕ್ಷ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಲ್ಲ ಅವ್ರು ಯಾರೋ ಷಷ್ಠಿ ಪೂಜೆ ಮಾಡ್ಕೊಳ್ಳೋದಕ್ಕೆ ನಿನ್ನ ಗಂಡ ಯಾಕೆ 1 ಲಕ್ಷ ಕೇಳಬೇಕು, ನೀನು ಜೋರು ಮಾಡಬೇಕಲ್ವಾ ಅಂತ ಅವ್ರು ಹೇಳ್ತಿರ್ಬೇಕಾದ್ರೆ, ನಾನು ಇದೇ ವಿಷಯಕ್ಕೆ ಜೋರು ಮಾಡಿದ್ದಕ್ಕೆ ಅಕ್ಕ, ನನ್ನ ಗಂಡ ನನ್ನ ಮಾತಾಡಿಸ್ತಾನೆ, ನನಗೆ ಜೋರು ಮಾಡಿಬಿಟ್ಟು ಅವರೇ ಹೊಟ್ಟೋಗ್ಬಿಟ್ಟು ಜಗಳ ಮಾಡ್ಕೊಂಡು ಅಂತ ಹೇಳ್ತಿರ್ತಾರೆ. ಗಂಡಂದಿರೇ ಇಷ್ಟು ಬಿಡು, ರಾತ್ರಿ ಅಷ್ಟೊತ್ತಾದರೂ ಬಂದೇ ಬರ್ತಾರೆ, ಸರಿ ಆಗ್ತಾರೆ ಬಿಡು ಅಂತ ಹೇಳ್ತಾ ಇರ್ತಾರೆ. ಅವ್ರು ಯಾವುದೂ ನನ್ನ ಹತ್ರ ಇಷ್ಟು ಜೋರಾಗಿ ಜಗಳ ಮಾಡಿರಲಿಲ್ಲ ಅಕ್ಕ, ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ತಾರೆ. ನೀನು ಯಾಕೆ ಬೇಜಾರು ಮಾಡ್ಕೊತಾರೆ, ನಿಮ್ಮಿಬ್ಬರು ವಿಷಯ ಆಗಿದ್ರೆ ಏನೋ ಅನ್ಬೋದು, ಇನ್ಯಾರಿಗೂ ದುಡ್ಡು ಕೊಡಬೇಕು, ಇನ್ಯಾರಿಗೂ ಹೆಲ್ಪ್ ಮಾಡಬೇಕು ಅಂತ ಅಂದರೆ ನೀನು ಯಾಕೆ ಬೇಜಾರು ಮಾಡ್ಕೊತ, ನೀನು ಮಾಡಿರೋದು ಸರಿ ಇದೆ ಬಿಡು, ನೀನು 1 ರೂಪಾಯಿನೂ ಕೊಡೋಕೆ ಹೋಗ್ಬೇಡ, ಅದರಲ್ಲಿ ನೀವು ಹೆಂಗಿರೋ ರೂಮ್ ಕಟ್ಟಿಸ್ಕೋಬೇಕಂತ ಇದ್ರೆ ಅದ್ರಲ್ಲಿ ಕಟ್ಟಿಸ್ಕೊಳ್ಳಿ ನೀವು ಅಂತೇಳಿ ಅವರು ಕೂಡ ಹೇಳ್ತಿರ್ತಾರೆ. ಈ ಕಡೆ ಅವನು ಕೂಡ ಸೂರ್ಯ ಕೂಡ ಬರ್ತಾನೆ. ಚೇತನ್ ನೋಡಿಬಿಟ್ಟು, ಚೇತನ್ ಇಲ್ವೇನೋ ಅಂತ ಕೇಳಿದಾಗ, ಇಲ್ಲ ಅವನೆಲ್ಲೋ ನೀನು 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅವನ್ನೆಲ್ಲ ತಯಾರಿ ಮಾಡ್ಕೊಳ್ಳೋದಕ್ಕೆ ಹೋಗಿದ್ದಾನೆ ಅಂತೇಳಿ ಹೇಳ್ತಿರ್ತಾರೆ. ಹೋಗಲಿ ಬಿಡು, ನನಗೆ 1 ಲಕ್ಷ ಅಡ್ಜಸ್ಟ್ ಆಗ್ತಿಲ್ಲ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ನೀನು ಕೊಡ್ತೀನಿ ಅನ್ನೋದಕ್ಕೆ ತಾನೇ ಅವ್ನು ಏನೋ ರೆಡಿ ಮಾಡ್ಕೊಳಕ್ಕೆ ಹೋಗಿದ್ದು. ಕಣೋ, ನಾನು ಮೀನಾ ಕಾಂಪಿಟೇಷನ್ ವಿನ್ ಆಗಿದ್ವಲ್ಲ 1 ಲಕ್ಷ, ಅದಲ್ಲೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಮೀನಾ ನೋಡಿದ್ರೆ ಕೊಡೋಕೆ ರೆಡಿ ಇಲ್ಲ ಅಂತೇಳಿ ಹೇಳ್ತಿರ್ತಾರೆ. ಈ ಹೆಂಡ್ತಿದ್ದೀರ ಹೆಂಗೆ ಕಣೋ, ನಮ್ಮ ಫ್ರೆಂಡ್ಶಿಪ್ ಯಾವಾಗ ಕಟ್ಟಾಗುತ್ತೆ ನೋಡು, ಆವಾಗ ಅವ್ರು ಸಂಸಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಮಾಡ್ತಿದ್ರೆ ಅವ್ರು ಕೊಡಲ್ಲ ಅಂತಂದರೆ ಹಂಗೆ ಕಣೋ ಫಿಕ್ಸು, ಅವ್ರು ಕೊಡೋದೇ ಇಲ್ಲ, ಏನು ಮಾಡ್ತೀವಿ ಇವಾಗ ನೀನು ಅಂತೇಳಿ ಅಲ್ಲಿರೋರೆಲ್ಲ ಕೇಳ್ತಾ ಇರ್ತಾರೆ. ಏನಾದರೂ ಅಡ್ಜಸ್ಟ್ ಮಾಡಬೇಕು ಕಣೋ ಅಂತೇಳಿ ಹೇಳ್ತಾ ಇರ್ತಾರೆ. ಅಡ್ಜಸ್ಟ್ ಮಾಡಲೇಬೇಕು, ಆದರೆ ನೀನು ಜೋರು ಮಾಡಿ ಬರಬೇಕಿತ್ತು ಅಂತೇಳಿ ಅಲ್ಲಿರೋರು ಹೇಳ್ದಾಗ, ಜೋರು ಮಾಡಿದೆ ಕಣೋ, ಎಷ್ಟು ಜೋರು ಮಾಡಿದ್ರು ಅವಳು 1 ರೂಪಾಯಿನೂ ಕೊಡಲ್ಲ, ಅದು ರೂಮ್ ಕಟ್ಟಿಸೋಕೆ ಬೇಕೇ ಬೇಕು ಅಂತೆಲ್ಲ ಹೇಳಿಬಿಟ್ಲು. ಅದೇ ನಾನು ಯೋಚನೆ ಮಾಡ್ತಿದ್ದೀನಿ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗೆ, ಅವನಿಗೆ ಬೇಡ 1 ಲಕ್ಷ ಕೊಡ್ತೀನಿ ಅಂತ ಬೇರೆ ಹೇಳ್ಬಿಟ್ಟೆ ಅಂತೇಳಿ ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.